ಹಾಳು ಮಾಡಿ, ಬಟ್ ಅದನ್ನು ಅಟ್ಲೀಸ್ಟ್ ಸೇಫ್ಟಿ ಮಾಡಿ ಲಾಕ್ ಆದರೂ ಮಾಡಿದ್ದೀರಾ? ಇಲ್ಲ. ಪಕ್ಕದಲ್ಲೇ ಆ ಥರ ಇದ್ದರೆ ಅದು ಯಾವ ಥರ ನೋಡಿ, ಎಷ್ಟು ವರ್ಷಗಳಾಗಿದೆ, ಒಳಗಡೆ ಗಿಡಗಳು ಬೆಳ್ಕೊಂಡಿದೆ. ಒಳ್ಳೇದ? ಮಕ್ಕಳೆಲ್ಲೋ ಡೆಲಿವರಿ ಆಗೋ ಒಂದು ತಾಯಿ, ಪ್ರೆಗ್ನೆಂಟ್ ಲೇಡಿ ಬರ್ತಾರೆ, ಮಗುಗೆ ಜನ್ಮ ಕೊಡ್ತಾರೆ. ಹೇಗಿರಬೇಕು ಆ ಅಟ್ಮಾಸ್ಫಿಯರ್, ಹೇಗಿರಬೇಕು? ಅಟ್ಲೀಸ್ಟ್ ಬೇಡ ಅಂದರೆ ಡೆಮಾಲಿಷ್ ಮಾಡಿ ತಳ್ಳಾಗಿ ಪಾರ್ಕ್ ಆದರೂ ಮಾಡ್ತೀನಿ, ಅವ್ರು ವಾಕ್ ಮಾಡ್ಕೊಳ್ಳೋಕ್ಕೂ ಎಲ್ಲ ಹೆಲ್ಪ್ ಆಗಿ. ಬೇಡ ಅಂದರೆ ಅಲ್ಲಿ ಆಫೀಸ್ ಎಲ್ಲ ಇದೆಯಲ್ಲ ಮೇಡಮ್, ಅಲ್ಲಿ ಬೇಕಾದರೆ ಇಲ್ಲಿ ಚೆನ್ನಾಗಿ ಮಾಡ್ಕೊಂಡು ಇಲ್ಲಿ ಆಫೀಸು, ಇನ್ನೊಂದು ಸೆಮಿನಾರ್ ಹಾಲು ಮತ್ತು ಬೇರೆ ಪ್ರೋಗ್ರಾಮ್ಗೆಲ್ಲ ಕಂಡಕ್ಟ್ ಮಾಡ್ಕೊಳ್ಳೋಕ್ಕೆ ಆ ಥರದಕ್ಕೆ ಬೇಕಾದರೆ ಯೂಸ್ ಮಾಡ್ಕೊಳ್ಳೋಣ. ಹಳೇದೇ ಆದರೆ ಸ್ಟ್ರೆಂತ್ ಇದೆಯಾ? ಬಿಲ್ಡಿಂಗ್ ಸ್ಟ್ರೆಂತ್ ಇದೆಯಾ? ಬೇರೆ ಆ್ಯಕ್ಟಿವಿಟೀಸ್ಗೆಲ್ಲ ಒಂದು ಬಿಲ್ಡಿಂಗ್ ಅಂತಾರೆ. ಎಷ್ಟು ದಿನ ಬೀಗ ಹಾಕಿ ಥರ ಇಡೋಕ್ಕಾಗತ್ತೆ? ಮಾಡಿಕೊಂಡು ಅಟ್ಲೀಸ್ಟ್ ಮಿಕ್ಕಿದ್ದು ಏನು ಬೇಕೋ ಮುಂದಕ್ಕೆ ಅಡಿಷನ್ ಆಗಿ ಏನೇನು ಬೇಕೋ ಮಾಡಿಕೊಳ್ಳೋದು. ಇನ್ನೂ ಒಂದು ಓಪನ್ ಇಟ್ಕೊಳ್ಳೋಣ ಅಂತ ಹೇಳೋದು. ಇದೆಲ್ಲ ತೆಗೆದುಬಿಟ್ಟು, ಎಲ್ಲ ಸಿಸ್ಟಮ್ ತೆಗೆದು ಏನೇನು ಬೇಡವೋ ನಾವು ಪ್ಲಾನ್ ಮಾಡ್ಕೊಂಡು ಡೆಮಾಲಿಷನ್ ಮಾಡಿಕೊಂಡು ಪೋರ್ಟಿಕೋ ಮಾಡಿಕೊಂಡು ಇಲ್ಲಿ ಒಳಗೆ ಒಂದು ಬ್ರಿಕ್ ವಾಲ್ ರೂಮ್ ಇದೆ, ಅದು ಸ್ಟೇಬಲ್ ಇಲ್ಲ, ಸ್ಟ್ರೆಂಥನ್ ಇದೆ, ಅದು ಇಟ್ಕೊಳ್ಳಿ. ಯಾವ ವಾಲ್ ಆ ಡಾಕ್ಟರ್ ಹೇಳೋ ಥರ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಂತೆಲ್ಲ ಮಾಡಿಬಿಟ್ರೆ ಎಲ್ಲ ಸರಿ. ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಥರ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನಿಮಗೆ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ನಡೆಯುತ್ತೆ. ಡಾಕ್ಟರ್ಸ್ ಒಂದು ಹತ್ರ, ಟ್ರೀಟ್ಮೆಂಟ್ ಇನ್ನೊಂದು ಚೂರು ಯೂಸ್ ಮಾಡ್ಕೊಳ್ಳೋಣ. ಹಿಂದೆ ಜಾಗ ಇದೆಯಲ್ಲ ಪಕ್ಕದಲ್ಲಿ. ನಾನು ಹೇಳೋದು, ಒಂದು ತಾಯಿ ಜನ್ಮ ಕೊಡೋ ಅಂಥ ಜಾಗದಲ್ಲಿ ಇನ್ನೂ ಎಷ್ಟು ಹೆಲ್ದಿ ಆಗಿರೋ ಅಟ್ಮಾಸ್ಫಿಯರ್ ಇಡಬೇಕಲ್ವಾ? ಎಷ್ಟು ದಿನ ಬೀಗ ಹಾಕ್ತಾರೆ? ಎಷ್ಟು ವರ್ಷ? ಒಂದಿನ ಕಿಟಕಿ ಕಿತ್ಕೊಂಡು ಹೋಗಿದ್ದಾರೆ, ಬಾಗಿಲು ಕಿತ್ಕೊಂಡು ಹೋಗಿದ್ದಾರೆ. ಒಳಗಡೆ ಎಲ್ಲ ನೋಡಿದ್ರೆ ಯಾರೋ ಒಬ್ಬರು ಬೇರೆ ಥರದಕ್ಕೆ ಯೂಸ್ ಮಾಡ್ತಾ ಇದ್ರೆ ನಿಮ್ಗೇನು ಅನ್ಸೋದೇ ಇಲ್ಲ. ಯೂನಿಟ್ ಅಂತ ಅವೆಲ್ಲ ಮಾಡೋ ಅಂಥದ್ದನ್ನು ಏನು ಕಾಸ್ಟ್ ಆಗುತ್ತೆ ಅದೆಲ್ಲ ಎಸ್ಟಿಮೇಟ್ ಮಾಡಿಸ್ತೀವಿ. ನಾವು ಡಿಸ್ಕಷನ್ ಮಾಡಿ ಹೇಳ್ತೀವಿ ಮ್ಯಾಮ್. ಒಂದು ಎಷ್ಟಾದರೂ ಆಗಲಿ 4.5 crore ಆದರೂ ಪರವಾಗಿಲ್ಲ. ಅದಕ್ಕೆ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು 3 crores ರಿಸರ್ವ್ ಮಾಡಿದ್ದೀನಿ. ಈ ಜಾಗನ ಹಾಳು ಮಾಡಬಾರ್ದು. ಪೇಷಂಟ್ಸ್ ಬಂದರೆ ಅಲ್ಲಿಂದ ಎಂಟ್ರೆನ್ಸು ಆ ಥರ ಮಾಡಿಕೊಂಡು ಈ ಬಿಲ್ಡಿಂಗ್ನು ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಅಂತ ಮಾಡಿ, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಂತ ಮಾಡಿಕೊಂಡು ಅದ್ರ ಹಿಂದೆ ಪೇಷಂಟ್ಸು, ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಬಂದಾಗ ಅದನ್ನು ಕೇರ್ ತಗೊಳ್ಳೋದು. ಎಷ್ಟು ಜನ ನಮ್ಮಲ್ಲಿ ಪೀಡಿಯಾಟ್ರಿಷಿಯನ್ ಇದ್ದಾರೆ, ಅವ್ರನ್ನ ಕೇಳಿ, ನಿಮ್ಮನ್ನು ಕೇಳಿ, ಗೈನಕಾಲಜಿಸ್ಟು, ಪೀಡಿಯಾಟ್ರಿಷಿಯನ್ನು, ಅನೆಸ್ಥೆಟಿಕ್, ಇವನ್ನೆಲ್ಲನೂ ವಿಚಾರಿಸಿ ಇನ್ನೇನು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ಗೋಸ್ಕರ, ಹೆಲ್ದಿ ಆಗಿರೋ ಅಟ್ಮಾಸ್ಫಿಯರ್ನ ಇಲ್ಲಿ ಇಡೋದಕ್ಕೋಸ್ಕರ ಏನು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು ಅಂತ ಒಂದು ಮೀಟಿಂಗ್ ಮಾಡಿ ನಿಮ್ಮಿಂದ ಪಾಯಿಂಟ್ಸ್ ತಗೊಂಡು ಸೊ ದಟ್ ಡಿಸ್ಕಸ್ ಮಾಡಿ ಒಂದು 5 crores ಆದರೂ ಪರವಾಗಿಲ್ಲ, ಒಂದು ಬೆಸ್ಟ್ ಸರ್ವಿಸಸ್ ಇಲ್ಲಿ ಸಿಗಬೇಕು. ಯಾರೇ ಬಂದರು ಇದು 100 years ಅಂತಾರೆ, ಇದು 1902 ಅಂತಾರೆ, ಅದು ಇನ್ನೂ 1960s ಅಂತಾರೆ. ಇನ್ನೊಂದು ಚೂರು ಯಾವುದೇ ಒಂದು ತಾಯಿ ಬಂದರೆ ಅವ್ರ ಮಗುನ ಇಲ್ಲೇ ಅಡ್ಮಿಟ್ ಮಾಡೋಣ ಅನಿಸ್ಬೇಕು. KGF ಬಿಟ್ಟು ಆಚೆ ಹೋಗ್ಬೇಕು ಅಂತಲೇ ಅವ್ರಿಗೆ ಅನ್ನಿಸ್ಬಾರ್ದು. ಆ ಅಟ್ಮಾಸ್ಫಿಯರ್ ಕೊಡಬೇಕಂತ ಬಂದಿದ್ದೀವಿ. ಪಾರ್ಕ್ಸ್ ಆಗಲಿ ಇನ್ನೊಂದಾಗಲಿ ಸ್ವಲ್ಪ ಪ್ರೆಗ್ನೆನ್ಸಿಯಲ್ಲಿದ್ದಾಗ ವಾಕ್ ಮಾಡೋದಕ್ಕೆ ಹಿಂದೆ ಇರೋ ಎಲ್ಲ ಜಾಗ ಯೂಸ್ ಮಾಡ್ಕೋತೀವಿ. ಅದಕ್ಕೆ ಅವರು ಜೊತೆಯಲ್ಲಿ ಬಂದಿದ್ದಾರೆ. ಸೊ ಈ ಕಡೆ ಬಂದರೆ ವೆಹಿಕಲ್ಸ್ ಹೆಂಗೆ ಹೋಗಬೇಕು ಅಂತ ಒಂಚೂರು ಪ್ಲ್ಯಾನ್ ಮಾಡಿಸ್ತೀನಿ. ಯಾಕಂದರೆ ಇವರೆಲ್ಲ ಬಂದಿದ್ದಾರಲ್ಲ, ಇಂಜಿನಿಯರ್ಸು ಎಲ್ಲ ಬಂದಿದ್ದಾರೆ. ನೀವು ಕೂಡ ತುಂಬ ವರ್ಷ ಸರ್ವಿಸ್ ಮಾಡಿದ್ದಾರೆ. ಎಂಥ ಪೇಷಂಟ್ಸ್ ನಮಗೆ ಬರ್ತಾರೆ ಅವ್ರಿಗೆ ಬೆಸ್ಟ್ ಸರ್ವಿಸ್ ಕೊಡೋಣ. ಬರೋರಿಗೆ ನಮ್ಮಲ್ಲಿ ಫಸ್ಟ್ ಯಾರು ಬರ್ತಾರೆ ಅವ್ರಿಗೆ ಕೊಡೋಣ, ಆಮೇಲೆ ಇಂಪ್ರೂವ್ ಆದಮೇಲೆ ಯಾರಾದರೂ ಬನ್ನಿ. ಬಹಳ ದಿನಗಳಿಂದ ಹೊಸ MCH ಹಾಸ್ಪಿಟಲ್, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆನ ತರಬೇಕಿಲ್ಲಿ ಹೊಸದು ಅಂತ ಭಾಳ ವರ್ಷಗಳಿಂದ ನನ್ನ ಪ್ರಯತ್ನ ಇತ್ತು. ಸೊ ಆವಾಗ ಇದು ಆಲ್ರೆಡಿ 150 ಅಥವಾ 100 ಬೆಡ್ ಹಾಸ್ಪಿಟಲ್ ಇದೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದೆ ಅಂತಂದ್ಬಿಟ್ಟು ಇದನ್ನು ಅಪ್ಗ್ರೇಡ್ ಮಾಡ್ಬೋದಷ್ಟೇ, ಹೊಸ ಆಸ್ಪತ್ರೆ ಕೊಡಲ್ಲ ಅಂತ ಅವ್ರದ್ದು ರೂಲ್ಸು ರೆಗ್ಯುಲೇಷನ್ಸು ಹೇಳ್ತಾ ಇತ್ತು ಸರ್ಕಾರದಲ್ಲಿ. ಸೊ ನಾನು ಪ್ರತಿ ಸತಿ ಇಲ್ಲಿ ವಿಸಿಟ್ ಮಾಡಿದಾಗ ಎಲ್ಲಿ ಒಂದು ತಾಯಿ ತುಂಬಿದ ಗರ್ಭಿಣಿ ಬರುತ್ತೆ, ಅವರಿಗೆ ಆರೋಗ್ಯಕರವಾಗಿರೋ ವಾತಾವರಣ ಇಲ್ಲ, ನಾನು ಏನು ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು ಅಂತಂದಾಗ ನನ್ನ ಮನಸ್ಸಿಗೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಮುಂದೆ ಇದ್ದಿದ್ದು ಬಿಲ್ಡಿಂಗು 1960s ಕಟ್ಟಿದ್ದಾರೆ, ಅದ್ರ ಹಿಂದೆ ಇದ್ದಿದ್ದು 2000 ಅಥವಾ 2005-06 ಕಟ್ಟಿದ್ದೀವಿ ಅಂತಂದ್ಬಿಟ್ಟು ಕಡಿಮೆ ಜಾಗದಲ್ಲಿ ಹೇಗಂದರೆ ಹಾಗೆ ಪ್ಲ್ಯಾನ್ಡ್ ಇಲ್ಲದೆ ಕಟ್ಟಿದ್ದಾರೆ ಅಂತ. ಮತ್ತು ಇದು 1902 ಅಂದರೆ ತುಂಬ ಆಲ್ಮೋಸ್ಟ್ 125 years ಹಿಂದೆ ಕಟ್ಟಿರುವಂಥದ್ದನ್ನು
ಸರಿಯಾದ ರೀತಿ ಉಪಯೋಗ ಮಾಡಿಕೊಳ್ಳದೆ ಗೌರ್ಮೆಂಟಲ್ಲಿ ಯಾರು ಅಡ್ಮಿನಿಸ್ಟ್ರೇಷನಲ್ಲಿ ಇರ್ತಾರೆ ಅಥವಾ ಇವ್ರ ಜಾಗದಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಇರ್ತಾರೆ ಅಥವಾ ಇನ್ನೂ ಒಂದು ವಿಂಗ್ ಇದೆ, ಟೆಕ್ನಿಕಲ್ ವಿಂಗ್ ಇದೆ, ಇಂಜಿನಿಯರಿಂಗ್ ಅದು ಒಂದಿದೆ. ಇವ್ರು ಯಾರ್ದೂ ಕೂಡ ಗಮನ ಈ ಬಿಲ್ಡಿಂಗ್ ಬಗ್ಗೆ ಬರಲಿಲ್ಲ. ಅದಾದಮೇಲೆ ನಾನು ಪದೇ ಪದೇ ಇಂದಿರಾ ಕ್ಯಾಂಟೀನ್ಗೆ ಬಂದಾಗ ನನಗನ್ನಿಸ್ತು, ಒಂದು ತಾಯಿ ಬರೋ ಜಾಗ, ಒಂದು ಮಗುಗೆ ಜನ್ಮ ಕೊಡೋ ಜಾಗ ಈ ಥರ ಇರಬಾರ್ದು, ಇದಕ್ಕೆ ಇನ್ನೂ ಒಂದು ಹೊಸ ರೂಪ ಕೊಡಬೇಕಾಗತ್ತೆ ಅಂತ ಯೋಚನೆ ಮಾಡಿದಾಗ ಸರ್ಕಾರದಲ್ಲಿ ನನಗೆ ಡೆವಲಪ್ಮೆಂಟ್ಸ್ಗೆ ಅಂತ ಅನುದಾನ ಕೊಡ್ತಾರೆ. ಆ ಅನುದಾನದಲ್ಲಿ ನಾನು 3 crores 3 ಕೋಟಿ ಅನುದಾನನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ರಿಸರ್ವ್ ಮಾಡ್ತೀನಿ. ಅದಾದಮೇಲೆ ಈಗ ಪ್ರಪೋಸಲ್ನ ನಾವು 4.5 crores ಅಥವಾ ಟಿಲ್ 5 crores ಅದನ್ನು ಯಾವ ಥರ ಇವರಿಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ ಅದನ್ನು ಮಾಡಲಿ ಅಂತಲೇ ಬಂದಿದ್ದೀನಿ. ಯಾಕಂದರೆ ಅಪ್ಗ್ರೇಡ್ಗೆ ಸಪೋರ್ಟ್ ಮಾಡ್ತೀನಿ. ಹೊಸ ಹಾಸ್ಪಿಟ್ಲು ಆಲ್ರೆಡಿ ಇದ್ದಾಗ ಕೊಡೋಕ್ಕೆ ಆಗೋದೇ ಇಲ್ಲ ಅಂತಂದ್ಬಿಟ್ಟು ವಿಸಿಟ್ ಬಂದಾಗ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರು ವಿಸಿಟ್ ಬಂದಾಗ ಕ್ಲಿಯರಾಗಿ ಹೇಳಿದರು, ಆಲ್ರೆಡಿ ಇಲ್ಲಿ ಇದೆ ನಿಮಗೆ MCH ಹಾಸ್ಪಿಟ್ಲ್ ಇದೆ, ನೀವು ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಥವಾ ಸ್ಟ್ರೆಂತ್ ಬೇಕಾ ಬೇಡವಾ ಅಂತಂದ್ಬಿಟ್ಟು ಇಲ್ಲಿ ಎಷ್ಟು ಅಡ್ಮಿಷನ್ಸ್ ಆಗ್ತಾ ಇದೆ, ಡೆಲಿವರೀಸ್ ಎಷ್ಟಾಗ್ತಾ ಇದೆ, ಆ ಥರದ ಮೇಲೆ ನಾವು ಅದನ್ನು ಅಪ್ಗ್ರೇಡ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಆ ಪ್ಯಾರಾಮೀಟರ್ಸು ಇಡೀ ಬೇರೆ ಬೇರೆ ಜಿಲ್ಲೆ ತಾಲೂಕ್ದು ಕನ್ಸಿಡರ್ ಮಾಡಿದಾಗ ನಿಮ್ದಾಗುತ್ತೆ ಅಂದಾಗ ನನಗೆ ಅದು ಅಷ್ಟು ಸಮಾಧಾನ ಆಗಲಿಲ್ಲ. ಸೊ ನನ್ನ ಎಫರ್ಟ್ಸಲ್ಲಿ ಏನಾದರೂ ಮಾಡೋಣ ಅಂತಂದಾಗ ನನಗೆ ಇದು ಒಂದು ದಾರಿ ಸಿಕ್ತು. ಪ್ರತಿ ಹಂತದಲ್ಲೂ ನಾನು ಆ ಡಾಕ್ಟರ್ಸ್ಗೆ ಯಾರು KGFಲ್ಲಿ ಆ ತಾಯಂದಿರನ್ನ ನೋಡ್ಕೋತಾರೆ ಆ ಡಾಕ್ಟರ್ಸ್ ಬಗ್ಗೆ ನಂಗೆ ತುಂಬ ಗೌರವ, ಎಷ್ಟು ರೆಸ್ಪೆಕ್ಟ್ ಇತ್ತು. ಅದಕ್ಕೆ ಅವ್ರನ್ನೇ ಕೇಳಿ ಅಲ್ಲಿ ನರ್ಸಿಂಗ್ ಸ್ಟಾಫು ಅಲ್ಲಿ ಡಾಕ್ಟರ್ಸು ಯಾರು ಕೇರ್ ಟೇಕರ್ಸ್ ಇದ್ದಾರೆ ಅವ್ರನ್ನ ಕೇಳಿ ಇದನ್ನು ಇಂಪ್ರೂವ್ ಮಾಡಬೇಕು ಅಂತ ಬಂದ್ವಿ. ಸೊ ಕಮಿಷ್ನರ್ಗೂ ಈ ಜಾಗ ತೋರಿಸ್ಬೇಕು ಅನ್ನೋದಿತ್ತು, ಹೇಗೆ ನಾವು ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತ. ಇನ್ನೂ ತುಂಬ ಚೆನ್ನಾಗಿ ಅಲ್ಲಿ ಹಾಸ್ಪಿಟಲ್ ಮಾಡಿದಾಗೂ ಕೂಡ ನಾವು ಕ್ಯಾಶುಯಾಲಿಟಿ ಬ್ಲಾಕ್ ಮಾಡಿದಾಗೂ ಕೂಡ ಅದೇ ಕನ್ಸರ್ನ್ ಇತ್ತು. ಸೊ ಇಲ್ಲೂ ಕೂಡ ನನಗೆ ಆ ಥರದ್ದು ಒಂದು ಆಲೋಚನೆ ಇದೆ. ತುಂಬ ಒಳ್ಳೆ ಜಾಗದಲ್ಲಿದೆ, ಪ್ರೈಮ್ ಲೊಕ್ಯಾಲಿಟಿಯಲ್ಲಿದೆ. KGF ಅವ್ರು ಇದನ್ನು ಒಂಚೂರು ಡೆವಲಪ್ ಮಾಡಿದ್ರು ಕೂಡ ಬೇರೆ ಕಡೆ ಎಲ್ಲೂ ಹೋಗಲ್ಲ ಹುಡುಕೊಂಡು ಟ್ರೀಟ್ಮೆಂಟ್ಗೆ. ಕುಪ್ಪಂಗೆ ಹೋಗಲ್ಲ, ವೆಲ್ಲೂರ್ಗೆ ಹೋಗಲ್ಲ, ಕೋಲಾರಕ್ಕೆ ಕೂಡ ಹೋಗಲ್ಲ. ಆ ಒಂದು ನಂಬಿಕೆಯಿಂದನೇ ಇದು ದುಡ್ಡು ಮುಖ್ಯ ಅಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಒಳ್ಳೆ ಡಾಕ್ಟರ್ಸು ಭಾಳ ವರ್ಷದಿಂದ ಹೋಗೇ ಇಲ್ಲ, ಇಲ್ಲಿಂದ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿರೋ ಬಡ ಜನರಿಗೆ. ಅವ್ರನ್ನ ವಿಚಾರ ಮಾಡಿ ಏನು ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡೋಕ್ಕಾಗತ್ತೆ ತಾಯಿಗೆ ಮತ್ತು ಮಕ್ಕಳಿಗೆ, ಆ ಒಂದು ಕನಸಿನಿಂದ ಮಾಡ್ತೀವಿ ನಾವು.